ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ ಹೆಸರು ಬದಲಾಯಿಸೋ ಶಾಸ್ತ್ರ ಇದೆ. ನಮ್ಮನೆ ಕಿರಿ ಸೊಸೆಯಾಗಿ ಬಂದವಳಿಗೆ ಹೇಳಿದ್ದನ್ನು ಕೇಳ್ಕೊಂಡು ಬಿದ್ದಿರೋಳಿಗೆ ಯಾವ ಹೆಸರಿದ್ರೇನು? ಬಾರೋ, ಮದ್ವೆ ಹೆಣ್ಣು ಕಣೆ, ನೀನು ಕಣ್ಣೀರ್ ಹಾಕ್ಬೇಡ್ವೆ. ಈ ಮದ್ವೆಯಿಂದಾನೆ ಕಣ್ಣೀರ್ ಹಾಕ್ತೀನಿ ಅಂತ ನಿನಗೆ ಗೊತ್ತಿಲ್ವಮ್ಮ? ಗೊತ್ತು ಬರೋ, ಆದ್ರೆ ನಾವ್ ಏನು ಮಾಡೋ ಸ್ಥಿತಿಲಿಲ್ಲ ಅನ್ನೋದು ನಿನ್ಗೂ ಚೆನ್ನಾಗಿ ಗೊತ್ತಲ್ವಾ? ಅಮ್ಮ, ಏನು ಮಾಡೋ ಸ್ಥಿತಿಲಿಲ್ಲ ಅಂದ್ರೆ ನಾನು ಅಳ್ತಾ ಕೂರ್ಬಾರ್ದು ಅಂತನ? ಆಗಿರೋ ನೋವನ್ನ ತೋರಿಸ್ಕೋಬಾರ್ದು ಅಂತನ? ಬೇಕಿದ್ರೆ ಹೇಳಿ, ಉಸಿರಾಡೋದನ್ನು ನಿಲ್ಲಿಸ್ಬಿಡ್ತೀನಿ. ಬಿಡ್ತು ಅನ್ನೆ ಪಾರು, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಮದ್ವೆ ಆದಾಗಿಂದ ಒಂದಿನಾನು ನೆಮ್ಮದಿ ಕಂಡಿಲ್ಲ ನಾನು. ಮಗಳ ಮದ್ವೆ ಒಳ್ಳೇದಾಗತ್ತೆ ಅಂದ್ರೆ ಇಲ್ಲಿ ನಡೀತಿರೋದೇ ಬೇರೆ. ನೀವು ದೊಡ್ಡೋರು ಕಣ್ಣೀರ್ ಹಾಕಿ ಕಟ್ಟಾಕ್ ಬಿಡ್ತೀರ. ಅನ್ಯಾಯ ಆಗ್ತಿರೋದು ನನಗಮ್ಮ. ನೀವಿಬ್ರು ಅಂತೂ ನೆಮ್ಮದಿಯಾಗಿ ಬದುಕ್ತಿಲ್ಲ. ಕಡೆ ಪಕ್ಷ ನನ್ನ ಮಗಳಾದ್ರೂ ನೆಮ್ಮದಿಯಾಗಿ ಬದುಕ್ಲಿ ಅನ್ನೋ ಆಸೆ ಕೂಡ ಇಲ್ಲೇ ಹೋಯ್ತಲ್ಲಮ್ಮ. ಹುಟ್ಟಾಗಿದ್ದ ಬಂದಿರೋ ಹೆಸರನ್ನ ಬದಲಾಯಿಸ್ತೀನಿ ಅಂತ ಅಂದಾಗ ಕೇಳಿಸ್ಕೊಂಡು ಹೆಂಗಮ್ಮ ಸುಮ್ಮನಿದ್ರಿ ನೀವು? ಅಪ್ಪಂಗೆ ಹೇಳಿದ್ರೆ ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ಅಂದ್ರೆ ಹೆಣ್ಮಕ್ಳಿಗೆ ತನ್ನ ಹೆಸರು ಉಳಿಸ್ಕೊಳ್ಳೋ ಸ್ವಾತಂತ್ರ್ಯನ ಕೊಡಲ್ವಾ? ಕೊಡಲ್ಲ. ಯಾಕೆ ಕೊಡಬೇಕು? ಜೀವ ಕೊಡೋ ಹೆಣ್ಣಿಗೆ ಸ್ವಾತಂತ್ರ್ಯ ಯಾಕೆ ಬೇಕು? ಸರ್ವಶಕ್ತಿ ಅವಳು. ಹೆರಿಗೆ ಸಮಯದಲ್ಲಿ ಹೊಸ ಜೀವನ ಭೂಮಿಗೆ ತರೋದಕ್ಕೆ ತನ್ನ ಅರ್ಧ ಜೀವನೇ ತ್ಯಾಗ ಮಾಡ್ತಾಳೆ. ಹುಟ್ಟಿದ ಮೇಲೆ ಅಪ್ಪನ ಹೆಸರು ಇಲ್ಲ ತನ್ನ ಕುಲದ ಹೆಸರು ಹಾಕ್ಕೊಳ್ಳೋದಕ್ಕೆ ತನ್ನ ಹೆಸರಲ್ಲಿ ಅರ್ಧ ಜಾಗನೇ ತ್ಯಾಗ ಮಾಡ್ತಾಳೆ. ಯೌವನಕ್ಕೆ ಬಂದ ಮೇಲೆ ತನ್ನ ಆಸೆ ಕನಸು ಎಲ್ಲದರ ಜೊತೆಗೆ ಹುಟ್ಟಿ ಬೆಳೆದ ತವ್ರ ಮನೆಯನ್ನು ತ್ಯಾಗ ಮಾಡಿ ಗಂಡನ ಮನೆಗೆ ಹೋಗ್ತಾಳೆ. ಇಂಥ ತ್ಯಾಗಮೂರ್ತಿ ಹೆಣ್ಣಿಗೆ ಸ್ವಾತಂತ್ರ್ಯ ಯಾಕೆ ಬೇಕು ಅಲ್ವಾ? ಪಾರ್ವತಿ MBBS ಅನ್ನೋ ಹೆಸರು ನೀನು ಮದುವೆ ಆದ ಕೂಡಲೇ ಮುರಿದು ಹೋಗುತ್ತೆ. ನೀನೊಬ್ಳು ಡಾಕ್ಟ್ರ್ ಪದಕ ಗೆದ್ದಿರೋದು ಕೂಡ ಮರ್ತು ಹೋಗುತ್ತೆ. ಕೊನೆಗೆ ಉಳಿಯೋದು ನಿನ್ನ ಕುತ್ತಿಗೆ ಕಟ್ಟೋ ತಾಳಿ ಒಂದೇ. ಇನ್ನು ಮುಂದೆ ಗಂಡಿನ ಕಡೆಯವರು ಏನು ಅನ್ಕೋತಾರೋ ಹಾಗೆ ಬದುಕಬೇಕು ನೀನು. ಪಾರ್ವತಿ, ಇದನ್ನ ನೀನು ಮದುವೆ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು. ನನಗಿದು ವ್ಯವಹಾರ. ನನ್ನ ವ್ಯವಹಾರದಲ್ಲಿ ಯಾರೇ ಕಡ್ಡಿ ಆಡಿಸಿದ್ರು ನಾನು ಸುಮ್ಮನಿರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.